ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆಲ್ಲ ಸೆಕೆಂಡ್ PU ಇತಿಹಾಸದ ಈ ಒಂದು ಕ್ಲಾಸಿಗೆ ತಮಗೆಲ್ಲ ಸ್ವಾಗತ. ಇವತ್ತ ಮತ್ತೊಂದು ಅಧ್ಯಾಯ 4.1 ಚಾಪ್ಟರ್ ಏನ್ಸಿಯಂಟ್ ಪೀರಿಯಡ್, ಪ್ರಾಚೀನ ಯುಗ ಅಂತ ಬರ್ತದೆ. ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲ ಈಗಾಗಲೇ ಸೆಕೆಂಡ್ PUದಲ್ಲಿ ಈ ಸಲ 2020-21ನೇ ಸಾಲಿಗೆ ಎಷ್ಟು ಸಿಲೆಬಸ್ ಇದೆ ಅನ್ನೋದನ್ನು ನಿಮಗಾಗಲೇ ಗೊತ್ತಿದೆ. ಈಗಾಗಲೇ ದಯವಿಟ್ಟು ಆ ಸಿಲೆಬಸ್ಸನ್ನು ಸರಿಯಾಗಿ ಬರ್ಕೊಂಡು ಅದನ್ನು ಅಷ್ಟ ಓದಿ ವಿದ್ಯಾರ್ಥಿಗಳೇ. ಇವತ್ತ ಇತಿಹಾಸದ ಮುಂದಿನ ಅಧ್ಯಾಯ ಚಾಪ್ಟರ್ ಪ್ರಾಚೀನ ಯುಗ, ಏನ್ಸಿಯಂಟ್ ಪೀರಿಯಡ್. ಅದನ್ನು ಆರ್ಯರ ಕಾಲ, ವೇದ ಕಾಲ ಅಂತ ಕರೀತಾರೆ. ವೇದ ಕಾಲ, ಆರ್ಯರ ಕಾಲ, ವೈದಿಕ ಸಂಸ್ಕೃತಿ, ವೇದ ಸಂಸ್ಕೃತಿ ಅಂತ ಕರೀತಾರೆ. ಅದನ್ನು ಆರ್ಯರ ಸಂಸ್ಕೃತಿ ಅಂತ ಕರೀತಾರೆ. ಹಾಗಾದ್ರೆ ಭಾರತಕ್ಕೆ ಆರ್ಯರು ಯಾವಾಗ ಬಂದರು ಅಂತಂದ್ರೆ ಸಾಮಾನ್ಯ ಶಕ ಪೂರ್ವ 2000 BCE. ನಿಮಗೆ ಕಾರಣಕ್ರಮ ಅಂತ ಬರುತ್ತೆ, ಅಲ್ಲಿ ಕೇಳ್ತಾರೆ ನಿಮಗೆ ಪ್ರಶ್ನೆಯನ್ನ. ಏನಪ್ಪಾ ಅಂತಂದ್ರೆ ಭಾರತಕ್ಕೆ ಆರ್ಯರ ಆಗಮನ ಅಂತ ಕೇಳ್ತಾರೆ ನಿಮಗೆ. ಅವಾಗ ನಿಮಗೆ ಇಯರ್ ಗೊತ್ತಿರಬೇಕು. ಸಾಮಾನ್ಯ ಶಕ ಪೂರ್ವ 2000 BCE ನೆನಪಿರಲಿ. ಯಾವತ್ತು BC ಅಂದ್ರೆ ಸಾಮಾನ್ಯ ಶಕ ಪೂರ್ವ ಫಸ್ಟ್ ಬರುತ್ತೆ, ದೊಡ್ಡ ಅಂಕಿಯಿಂದ ಸಣ್ಣ ಅಂಕಿ ಕಡೆ ಬರುತ್ತೆ. ಅದು ಸಾಮಾನ್ಯ ಶಕ, ಉದಾಹರಣೆಗೆ ಸಿಂಧು ನಾಗರಿಕತೆ, ಸಾಮಾನ್ಯ ಶಕ ಪೂರ್ವ 3000, ನಂತರ 2000, ಸಾಮಾನ್ಯ ಶಕ ಪೂರ್ವ 2000. ಹೀಗೆ ಕ್ರೈಸ್ತನ ಜನನ, ಯೇಸುವಿನ ಜನನ ಸಾಮಾನ್ಯ ಶಕ ಪೂರ್ವ 4. ಈ ತರ ಸಾಮಾನ್ಯ ಶಕ ಪೂರ್ವ ದೊಡ್ಡ ಅಂಕಿಯಿಂದ ಸಣ್ಣ ಅಂಕಿ ಕಡೆ ಬರ್ತಾ ಇದೆ. ನೀವು ಅದನ್ನ ಗಮನ ಹರಿಸಿ ಚೆನ್ನಾಗಿ ಬರೀಬೇಕು. ಹಾಗಾದ್ರೆ ಈಗ ಈ ಪ್ರಾಚೀನ ಯುಗದ ಏನು ಅಧ್ಯಯನ ಮಾಡ್ತೀವಿ ಅಂತಂದ್ರೆ ಆರ್ಯರ ಮೂಲ. ಇವರು ಆರ್ಯರ ಮೂಲ ಯಾವುದು? ಒರಿಜಿನ್ ಆಫ್ ದ ಆರ್ಯನ್ಸ್, ಆರ್ಯರ ಮೂಲದ ಬಗ್ಗೆ. ಮತ್ತು ಆರ್ಯ ಎಂದರೇನು? ವೇದ ಸಂಸ್ಕೃತಿ. ಇದು ವೇದಗಳು ಬಂದುವಿಲ್ಲೇ. ಆತ್ಮೀಯ ವಿದ್ಯಾರ್ಥಿಗಳೇ, ಸಿಂಧೂ ನಾಗರಿಕತೆ ಇತಿಹಾಸ ಪೂರ್ವ ಕಾಲ, ಅಂದ್ರೆ ಲಿಖಿತ ರೂಪ ಆಧಾರ ಇಲ್ಲದ ಕಾಲದ ಬಗ್ಗೆ ಅದು ಸಿಂಧೂ ನಾಗರಿಕತೆ. ವೇದ ನಾಗರಿಕತೆ ಇದೆಯಲ್ಲ, ವೇದ ಸಂಸ್ಕೃತಿ ಇದೆಯಲ್ಲ, ಇದು ಲಿಖಿತ ಆಧಾರ ಇದ್ದ ಕಾಲ. ಇಲ್ಲಿ ಪುಸ್ತಕಗಳು ಬರೆಯಲ್ಪಟ್ಟವು, ಅದರ ಆಧಾರದ ಮೇಲೆ ನಾವು ಇದನ್ನು ಅಧ್ಯಯನ ಮಾಡ್ತೀವಿ. ಅದಕ್ಕೆ ವೇದ ನಾವು ಇಲ್ಲಿ ತಿಳ್ಕೊಂತೀವಿ. ಹಾಗೆ ವೇದ ಕಾಲದ ಲಕ್ಷಣಗಳು, ಫ್ಯೂಚರ್ಸ್, ಅದರಾಗ ರಾಜಕೀಯ, ಸಾಮಾಜಿಕ, ಆರ್ಥಿಕ, ಧಾರ್ಮಿಕ, ಶಿಕ್ಷಣ ಮತ್ತು ವಿಜ್ಞಾನ, ಪೊಲಿಟಿಕಲ್ ಸಿಸ್ಟಮ್, ಸೋಷಿಯಲ್ ಕಂಡೀಷನ್, ಎಕನಾಮಿಕ್ ಕಂಡೀಷನ್, ರಿಲಿಜಿಯಸ್ ಕಂಡೀಷನ್, ಎಜುಕೇಶನ್ ಅಂಡ್ ಸೈನ್ಸ್. ಇವೆಲ್ಲ ನೋಡ್ರಿ ಲಕ್ಷಣಗಳು, ಇವು ಫ್ಯೂಚರ್ಸ್. ಹಾಗಾದ್ರೆ ಫಸ್ಟ್ ನಾವು ಈಗ 1 by 1 ಬರಮ ವಿದ್ಯಾರ್ಥಿಗಳೇ. ಈಗ ಆರ್ಯರು ಭಾರತಕ್ಕೆ ಬಂದಿದ್ದು ಸಾಮಾನ್ಯ ಶಕ ಪೂರ್ವ 2000. ಹಾಗಾದ್ರೆ ಆರ್ಯರ ಮೂಲ ಯಾವುದಂದ್ರೆ ಆರ್ಯರ ಮೂಲ ಮಧ್ಯ ಏಷ್ಯಾ. ಆರ್ಯರ ಮೂಲ ಮಧ್ಯ ಏಷ್ಯಾ, ಸೆಂಟ್ರಲ್ ಏಷ್ಯಾ. ನಿಮಗೆ ಒಂದು ಅಂಕ ಬರುತ್ತೆ. ಆರ್ಯರ ಮೂಲ ಯಾವುದು? ಮಧ್ಯ ಏಷ್ಯಾ ಅಂತ ಬರೀಬೇಕು ನೀವು. ಅಂದ್ರೆ ಆರ್ಯರು ಅವರು ಮಧ್ಯ ಏಷ್ಯಾದವರು, ದನಗಾಹಿಗಳು, ದನವನ್ನು ಸಾಕುವವರು. ಆರ್ಯರ ಸಂಪತ್ತು ಜಾನುವಾರುಗಳು ಅಂತ ಬರ್ತವೆ. ಆರ್ಯರ ನಿಜವಾದ ಸಂಪತ್ತು ಜಾನುವಾರುಗಳು. ಅವರು ಜಾನುವಾರುಗಳನ್ನು ಸಾಕ್ತಾ ಇದ್ರು. ಅವುಗಳಿಗಾಗಿ ಮೇವನ್ನು ಹುಡುಕುತ್ತಾ ಭಾರತದ ಕಡೆ ಬಂದರು ಅಂತ ಇದೆ ಇತಿಹಾಸದಾಗ. ಅದಕ್ಕೆ ಆರ್ಯರ ಮೂಲದ ಬಗ್ಗೆ ಅನೇಕ ಇತಿಹಾಸಕಾರರು ಅನೇಕವಾದಂತಹ ಒಂದು ಸ್ಥಳವನ್ನು ಹೇಳ್ತಾರೆ. ಆದರೆ ನಾವೆಲ್ಲ ನಮ್ಮ ಇತಿಹಾಸಕಾರರು ಸ್ವೀಕಾರ ಮಾಡಿದಂತಹ ಸ್ಥಳ ಅಂದ್ರೆ ಆರ್ಯರ ಮೂಲ ಮಧ್ಯ ಏಷ್ಯಾ. ಮ್ಯಾಕ್ಸ್ ಮುಲ್ಲರರ ಪ್ರಕಾರ, ಜರ್ಮನ್ನದ ಒಬ್ಬ ಇತಿಹಾಸಕಾರ
ಮ್ಯಾಕ್ಸ್ ಮುಲ್ಲರ್. ಅಕಾರ್ಡಿಂಗ್ ಟು ಮ್ಯಾಕ್ಸ್ ಮುಲ್ಲರ್, ಆರ್ಯರ ಮೂಲ, ದ ಒರಿಜಿನ್ ಆಫ್ ಆರ್ಯನ್ಸ್, ಮಧ್ಯ ಏಷ್ಯಾ, ಸೆಂಟ್ರಲ್ ಏಷ್ಯಾ. ವಿದ್ಯಾರ್ಥಿಗಳೇ, ಹಾಗಾದ್ರೆ ಆರ್ಯರ ನಾಡು ಇದೆಯಲ್ಲ, ಭಾರತಕ್ಕೆ ಬಂದ್ರಲ್ಲ ಅವರು, ಆರ್ಯರ ನಾಡನ್ನು ಅವರು ಆರ್ಯವರ್ತ ಅಂತ ಕರೀತಾರೆ. ಅಂದ್ರೆ ಆರ್ಯರು ನೋಡ್ರಿ, ಅವರು ಭಾರತದ ವಾಯುಭಾಗದಲ್ಲಿ, ಭಾರತದ ಈ ಒಂದು ಭಾಗದಲ್ಲಿ ಅವರು ನೆಲೆಸಿದ್ದರು. ವಿದ್ಯಾರ್ಥಿಗಳೇ, ಆರ್ಯರ ನಾಡು ಇಲ್ಲಿ ಸಪ್ತ ಸಿಂಧು ಇತ್ತಲ್ಲ, ಆರ್ಯರ ನಾಡು. ಸಪ್ತ ಸಿಂಧು ಅಂದ್ರೆ ಸಿಂಧೂ ನದಿಯ ಉಪನದಿ ಯಾವಪ್ಪ ಅಂತಂದ್ರೆ ಜೀಲಂ, ಜಿನಾಬ್, ಬಿಯಾಸ್, ರಾವಿ, ಸತ್ಲೇಜ್, ಸರಸ್ವತಿ, ತ್ರಿಶದ್ವತಿ ಅಂತಕ್ಕಂಥ 7 ನದಿಗಳಿದ್ವಲ್ಲ, ಆ 7 ನದಿಗಳ ಪ್ರದೇಶವೇ ಆರ್ಯರ ನಾಡು. ರೀಜಿಯನ್ ಆಫ್ 7 ರಿವರ್ಸ್, ಅಲ್ಲಿ ಅವರು ವಾಸ ಮಾಡಿದ್ರು. ಭಾರತ ದೇಶಕ್ಕೆ ಬಂದು ದ್ರಾವಿಡರನ್ನು ಸೋಲಿಸಿ ಆರ್ಯರು ನಮ್ಮ ಭಾರತದಲ್ಲಿ ತಮ್ಮ ಒಂದು ವ್ಯವಸ್ಥೆಯನ್ನು, ತಮ್ಮ ಒಂದು ಸಂಸ್ಕೃತಿಯನ್ನು ಅವರು ಇಲ್ಲಿ ಬಿತ್ತಿದ್ರು ಅಂತಕ್ಕದ್ದು. ಹಾಗಾದ್ರೆ ಇಲ್ಲಿ ಆರ್ಯರು ಭಾರತಕ್ಕೆ ಬಂದರು. ಆರ್ಯ ಅಂದರೆ ಏನು? ಆರ್ಯ ಅಂದರೆ ಒಡೆಯ, ಕುಲೀನ, ಕೃಷಿಕ ಎಂದು ಅರ್ಥ. ಆರ್ಯ ಅಂದರೆ ಆರ್ಯಾನ್ ಮೀನ್ ಕೇಳ್ತಾರೆ ನಿಮಗೆ 2 ಅಂಕ. ಆರ್ಯ ಎಂದರೇನು? ಆರ್ಯ ಪದದ ಅರ್ಥ ಏನು? ಒಡೆಯ, ನೋಬಲ್, ಮಾಸ್ಟರ್, ಫಾರ್ಮರ್. ನೆನಪಿಲ್ಲಿ ವಿದ್ಯಾರ್ಥಿಗಳೇ, ಕೃಷಿಕ, ಕುಲೀನ, ಒಡೆಯ ಅಂತ ಕರೀತಾರೆ. ಆರ್ಯ ಅಂದ್ರೆ ಶ್ರೇಷ್ಠ ಕುಲ ಅಂತ. ಆರ್ಯ ಅಂದ್ರೆ ಉತ್ತಮ, ಆರ್ಯ ಅಂದ್ರೆ ಉತ್ತಮ, ಶ್ರೇಷ್ಠ ಅಂತ ಕರೀತಾರೆ. ಹಾಗಾದ್ರೆ ಈ ತರವಾಗಿ ಆರ್ಯರು ಆ ಒಂದು ಸಂಸ್ಕೃತಿಯನ್ನು ವೇದ ಸಂಸ್ಕೃತಿ ಅಂದ್ರೆ ಆರ್ಯರ ಕಾಲದಾಗ ವೇದಗಳು ಬರೆಯಲ್ಪಟ್ಟವು. ವೇದಗಳು, ಅದಕ್ಕೆ ಆರ್ಯರ ಸಂಸ್ಕೃತಿ ವೇದ ಸಂಸ್ಕೃತಿ ಅಂತಾರೆ. ಹಾಗಾದ್ರೆ ವೇದ ಎಂಬ ಶಬ್ದ ಇದೆಯಲ್ಲ, ವೇದ ಎಂಬ ಶಬ್ದ ಸಂಸ್ಕೃತ ಪದದ ವಿದ್ ಎಂಬ ಪದದಿಂದ ಬಂದಿದೆ. ವೇದ ಎಂಬ ಪದ ಇದೆಯಲ್ಲ, ವೇದ ಎಂಬ ಪದ ಸಂಸ್ಕೃತ ಪದದ ವಿದ್ ಎಂಬ ಪದದಿಂದ ಬಂದಿದೆ. ಅಂದ್ರೆ ಹಿಂಗಂದ್ರೆ ಜ್ಞಾನ ಎಂದು ಅರ್ಥ. ವೇದ ಎಂದರೆ ಜ್ಞಾನ, ವಿದ್ ಎಂದರೆ ಜ್ಞಾನ, ನಾಲೆಜ್ ಎಂದು ಅರ್ಥ. ಅದಕ್ಕೆ ವೇದ ಈಸ್ ಡೆರಿವರ್ಡ್ ಫ್ರಮ್ ಸಂಸ್ಕೃತ್ ವರ್ಡ್ ವಿದ್, ಇಟ್ಸ್ ಮೀನ್ ನಾಲೆಜ್. ಇದು ಕೂಡ 1 ಅಂಕ ಬರುತ್ತೆ. ವೇದ ಎಂದರೇನು? ವೇದ ಎಂದರೆ ಜ್ಞಾನ ಎಂದು ಅರ್ಥ, ನಾಲೆಜ್ ಎಂದು ಅರ್ಥ. 1 ಅಂಕದ ಪ್ರಶ್ನೆ ವಿದ್ಯಾರ್ಥಿಗಳೇ. ಹಾಗಾದ್ರೆ ವೇದಗಳು 4 ವೇದಗಳು ಇಲ್ಲಿ ಬರೆಯಲ್ಪಟ್ಟವು. 4 ವೇದಗಳು ಯಾವ 4 ವೇದ? ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ. 4 ವೇದಗಳು. 4 ವೇದಾಸ್. ಇಲ್ಲಿ ಋಗ್ವೇದ ಪ್ರಥಮ ವೇದ. ಇಲ್ಲಿ ಕೂಡ ಪ್ರಶ್ನೆ ಬರುತ್ತೆ ನಿಮಗೆ. ಏನಂತ ಬರುತ್ತೆ? ವೇದಗಳನ್ನು ಹೆಸರಿಸಿ, ಯಾವುದಾದರೂ 2 ವೇದವನ್ನು ಹೆಸರಿಸಿ. ಯಾವುದಾದರೂ 2, 4 ಅದಾವ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ. ಇದರಾಗ 2 ಬರೀ ವಿದ್ಯಾರ್ಥಿಗಳೇ. ಹಾಗಾದ್ರೆ ಇನ್ನೊಂದು ಪ್ರಶ್ನೆ ಬರ್ತೀನಿ ನಿಮಗೆ. ವೇದಗಳಲ್ಲಿ ಪ್ರಥಮ ವೇದ ಯಾವುದು? ವೇದಗಳಲ್ಲಿ ಪ್ರಥಮ ವೇದ, ಫಸ್ಟ್ ವೇದ ಅಂದ್ರೆ ಋಗ್ವೇದ. ಇದು ಪ್ರಥಮ ವೇದ, ಫಸ್ಟ್ ವೇದ ಇದೆ. ಹಾಗಾದ್ರೆ ಇಲ್ಲಿ ನಾವೆಲ್ಲ ವೇದ ಅಧ್ಯಯನ ಮಾಡಿದ ಮೇಲೆ ಈಗ ಲಕ್ಷಣಗಳು ಏನಗರ? ರಾಜಕೀಯ ಸ್ಥಿತಿ, ಸಾಮಾಜಿಕ ಸ್ಥಿತಿ, ಆರ್ಥಿಕ, ಧಾರ್ಮಿಕ, ಶಿಕ್ಷಣ ಮತ್ತು ವಿಜ್ಞಾನ ಅಂತ ಇಲ್ಲಿ ಬರೆದಿಲ್ಲ. ಫಸ್ಟ್ ರಾಜಕೀಯ ಸ್ಥಿತಿ, ಪೊಲಿಟಿಕಲ್ ಕಂಡೀಷನ್ ಬಗ್ಗೆ ನಾವು ತಿಳ್ಕೋಬೇಕು. ಇಲ್ಲಿ ಪಾಯಿಂಟ್ಸ್ ನಾವು ತಿಳ್ಕೊಂಡಾಗ, ಇಲ್ಲಿ ರಾಜಕೀಯ ಸ್ಥಿತಿ ಅಂತ ಬಂದಾಗ ಇಲ್ಲಿ ರಾಜನ್, ಮಂತ್ರಿಮಂಡಲ, ಸಭಾ ಮತ್ತು ಸಮಿತಿ, ರಾಜ್ಯಗಳು, ಸೈನ್ಯ ಪದ್ಧತಿ. ರಾಜನ್ ಕೌನ್ಸಿಲ್ ಆಫ್ ಮಿನಿಸ್ಟರ್, ಸಭಾ ಮತ್ತು ಸಮಿತಿ, ಕಿಂಗ್ಡಮ್ಸ್, ಯಾಗಾಸ್, ಮಿಲಿಟರಿ ಸಿಸ್ಟಮ್.
ಹಾಗಾದ್ರೆ ನಂತರ ಇನ್ನೊಂದು ಬರುತ್ತೆ ಸಾಮಾಜಿಕ ಸ್ಥಿತಿ. ಅದರಾಗ ಕೆಲವೊಂದು ಪಾಯಿಂಟ್ಸ್: ಅವಿಭಕ್ತ ಕುಟುಂಬ, ಸ್ತ್ರೀಯರ ಸ್ಥಾನಮಾನ, 4 ವರ್ಣಗಳು, 4 ಆಶ್ರಮಗಳು, ಆಹಾರ ಪದ್ಧತಿ, ಉಡುಗೆ ತೊಡುಗೆ, ಮನೋರಂಜನೆಗಳು, ಜಾಯಿಂಟ್ ಫ್ಯಾಮಿಲಿ, ಸ್ಟೇಟಸ್ ಆಫ್ ಹ್ಯೂಮನ್, 4 ವೇದಾಸ್, 4 ಆಶ್ರಮಾಸ್, ಫುಡ್ ಸಿಸ್ಟಮ್, ಡ್ರೆಸ್ ಅಂಡ್ ಆರ್ನಮೆಂಟ್ಸ್, ಅಮ್ಯೂಸ್ಮೆಂಟ್ಸ್. ಆತ್ಮೀಯ ವಿದ್ಯಾರ್ಥಿಗಳೇ, ಈಗ ರಾಜಕೀಯ ಸ್ಥಿತಿ ನಿಮಗೆ 5 ಅಂಕ ಬರಬಹುದು. ವೇದ ಕಾಲದ ರಾಜಕೀಯ ಸ್ಥಿತಿಯನ್ನು ಬರೆಯಿರಿ ಅಂತ ಅಂದಾಗ ನಾವು ಹೇಗೆ ಬರಿಬೇಕಂಗಾರ ಅಂತಂದ್ರೆ, ಆರ್ಯರ ರಾಜಕೀಯ ಸ್ಥಿತಿ ಅದು ಹೇಗಿತ್ತು ಅಂದ್ರೆ ಒಂದು ಒಂದು ಹಂತವಾಗಿತ್ತು, ಸ್ತರಬದ್ಧವಾಗಿತ್ತು ಅಂತ. ಹೇಗೆ ಅಂತಂದ್ರೆ ಕುಟುಂಬಗಳೆಲ್ಲ ಸೇರಿ ಒಂದು ಗ್ರಾಮದ ಮೇಲೆ ವಿಶ್ ಅಂತಕ್ಕಂಥ ಒಂದು ವ್ಯವಸ್ಥೆ, ಆಮೇಲೆ ಜನಪದ, ರಾಷ್ಟ್ರ, ಹೀಗೆ ಈ ತರವಾಗಿ ಅದು ಒಂದು ಆಡಳಿತದ ವ್ಯವಸ್ಥೆ ಹಂತವಾಗಿತ್ತು. ನಾವು ಈಗ ಹೆಂಗೆ ನಾವು ಮಾಡಿ ನೋಡಿ, ಗ್ರಾಮ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ರಾಜ್ಯ, ದೇಶ, ಹಾಗೆ ಅಲ್ಲಿ ಇತ್ತು ಅವರ ರಾಜಕೀಯ ವ್ಯವಸ್ಥೆ. ಅದರಾಗ ಫಸ್ಟ್ ಒನ್ ರಾಜನ್ ಬಗ್ಗೆ ತಿಳ್ಕೋಬೇಕು. ಇಲ್ಲಿ ರಾಜನ್ ಅಂದ್ರೆ ಹಲವು ಕುಟುಂಬಗಳು ಸೇರಿ ಒಂದು ಗ್ರಾಮ ಅಂತಿತ್ತು. ಹಲವು ಕುಟುಂಬಗಳೇ ಸೇರಿ ಒಂದು ಗ್ರಾಮದ ಮುಖ್ಯಸ್ಥನನ್ನು ಗ್ರಾಮಿಣಿ ಅಂತ ಕರೀತಿದ್ದರು. ಹಲವು ಕುಟುಂಬಗಳು ಸೇರಿ ಒಂದು ಗ್ರಾಮದ ಮುಖ್ಯಸ್ಥನನ್ನು ಗ್ರಾಮಿಣಿ ಅಂತ ಇದ್ರು. ಮತ್ತು ಹಲವು ಗ್ರಾಮಗಳನ್ನು ವಿಶ್ ಅಂತ ಕರೀತಾ ಇದ್ರು. ವಿಶ್ಪತಿ, ಇದರ ಮುಖ್ಯಸ್ಥ ವಿಶ್ಪತಿ ಅಂತಿದ್ದ. ಮತ್ತು ಹಲವು ವಿಷಯಗಳು ಸೇರಿ ಒಂದು ಜನಪದ, ಬುಡಕಟ್ಟು, ಜನಪದ. ಆ ಜನಪದದ ಮುಖ್ಯಸ್ಥನೇ, ಆ ಬುಡಕಟ್ಟಿನ ಮುಖ್ಯಸ್ಥನೇ ರಾಜನ್. ರಾಜನ್ ಯಾರು ಅಂದ್ರೆ ಪಂಗಡದ ಮುಖ್ಯಸ್ಥ, ಬುಡಕಟ್ಟಿನ ಮುಖ್ಯಸ್ಥ, ಜನರ ಮುಖ್ಯಸ್ಥ. ಜನಪದ ಅಂತೀವಲ್ಲ, ಜನದ ಮುಖ್ಯಸ್ಥ ರಾಜನ್. ನೆನಪಿರಲಿ, ಹಲವು ಕುಟುಂಬಗಳ ಸೇರಿ ಗ್ರಾಮದ ಮುಖ್ಯಸ್ಥ ಗ್ರಾಮಿಣಿ, ಹಲವು ಗ್ರಾಮ ಸೇರಿ ವಿಷಯದ ಮುಖ್ಯಸ್ಥ ವಿಶ್ಪತಿ, ಹಲವು ವಿಷಯಗಳ ಸೇರಿ ಒಂದು ಜನಪದ. ಆ ಜನಪದದ ಮುಖ್ಯಸ್ಥನೇ ರಾಜನ್ ಇದ್ದ. ಅಂದ್ರೆ ರಾಜ ಒಬ್ಬನೇ, ಇಡೀ ಒಂದು ವ್ಯವಸ್ಥೆಗೆ ಒಬ್ಬನೇ ಮುಖ್ಯಸ್ಥ, ಅವನೇ ರಾಜನ್ ಇದ್ದ. ಹಾಗೆ ಇವರಿಗೆ ಸಹಾಯ ಮಾಡಕ್ಕ ಅನೇಕವಾದಂತ ಒಂದು ವರ್ಗ ಇತ್ತು, ಮಂತ್ರಿಮಂಡಲ ಅಂತ ಕರಿತೀವಿ ನಾವು. ಅದಕ್ಕೆ ಆ ಮಂತ್ರಿಮಂಡಲದ ಸಲಹೆ ಮೇರೆಗೆ, ಆ ಮಂತ್ರಿಮಂಡಲದ ಸಹಾಯದಿಂದ ಅವ ರಾಜನ್ ಏನ್ ಮಾಡ್ತಿದ್ದ ಅಂದ್ರೆ ತನ್ನ ಅಧಿಕಾರವನ್ನು ಮಾಡ್ತಾ ಇದ್ದ ರಾಜನ್. ಹಾಗಾದ್ರೆ ಮಂತ್ರಿಮಂಡಲ ಏನಪ್ಪ ಅಂದ್ರೆ ರಾಜನಿಗೆ ಸಹಾಯ ಮಾಡ್ತಕ್ಕಂಥ ಮಂತ್ರಿಗಳು ಯಾರು ಅಂತಂದ್ರೆ ಪುರೋಹಿತ, ಗ್ರಾಮೀಣಿ, ಸೇನಾನಿ, ಗೋಪ, ಸಂಘಹಿತ್ರಿ, ಭಾಗದುಘ ಅಂತೇಳಿ ಅನೇಕ ಮಂತ್ರಿವರ್ಗ ರಾಜನಿಗೆ ಸಹಾಯ ಮಾಡ್ತಾ ಇತ್ತು, ಅಧಿಕಾರದಲ್ಲಿ ಸಹಾಯ ಮಾಡ್ತಾ ಇತ್ತು. ರಾಜನಿಗೆ ತೆರಿಗೆಯನ್ನು ಸ್ವೀಕಾರ ಮಾಡೋದಾಗಿರ್ಬೋದು, ಆಮೇಲೆ ರಾಜ್ಯದ ರಕ್ಷಣೆ ಮಾಡೋದಾಗಿರ್ಬೋದು, ನ್ಯಾಯಪಾಲನೆ, ಆಸ್ತಿ ರಕ್ಷಣೆ, ಇತರವಾಗಿ ರಾಜ ಜನರ ರಕ್ಷಣೆ ಮಾಡಿ, ರಾಜ್ಯವನ್ನು ರಕ್ಷಣೆ ಮಾಡಿದ್ದರ ಪ್ರತಿಫಲವಾಗಿ ಜನರು ರಾಜನಿಗೆ ಬಲಿ ಎಂಬ ತೆರಿಗೆಯನ್ನು ಕೊಡ್ತಾ ಇದ್ರು. ವೇದ ಕಾಲದಲ್ಲಿ ಸ್ವೀಕಾರ ಮಾಡ್ತಕ್ಕಂಥ ತೆರಿಗೆ ಹೆಸರು ಟ್ಯಾಕ್ಸ್ ನೇಮ್ ಬಲಿ ಎಂಬ ತೆರಿಗೆಯನ್ನು ಸ್ವೀಕಾರ ಮಾಡ್ತಾ ಇದ್ದ ರಾಜ. ನೆನಪಿರಲಿ ವಿದ್ಯಾರ್ಥಿಗಳೇ, ಈ ತರವಾಗಿ ರಾಜನಿಗೆ ಸಹಾಯ ಮಾಡಲಿಕ್ಕೆ ಮಂತ್ರಿ ಮಂಡಲ ಇತ್ತು. ಕೌನ್ಸಿಲ್ ಆಫ್ ಮಿನಿಸ್ಟರ್ ಇದ್ರು ಅವನಿಗೆ. ಯಾರ್ಯಾರು? ಪುರೋಹಿತ, ಗ್ರಾಮೀಣಿ, ಸೇನಾನಿ, ಗೋಪ ಅಂತಕ್ಕಂಥ ರಾಜರ ಸಹಾಯದಿಂದ ರಾಜನ ಏನ್ ಮಾಡ್ತಿದ್ದ ಅಧಿಕಾರವನ್ನ ಮಾಡ್ತಾ ಇದ್ದ. ಈಗ ಸಭಾ ಮತ್ತು ಸಮಿತಿ. ವಿದ್ಯಾರ್ಥಿಗಳೇ, ವೇದ ಕಾಲದಲ್ಲಿ
ರಾಜನಿಗೆ ಸಲಹೆ ಸಹಕಾರ ಕೊಡ್ತಕ್ಕಂಥ ಒಂದು ರಾಜಕೀಯ ಒಂದು ವರ್ಗ ಅಂದ್ರೆ ವೇದ ಕಾಲದಲ್ಲಿ ರಾಜನಿಗೆ ಸಹಾಯ ಮಾಡಲು ಇದ್ದಂತ ರಾಜಕೀಯ ಸಂಸ್ಥೆಗಳಂದ್ರೆ ಸಭಾ ಮತ್ತು ಸಮಿತಿ. ಇದು ಕೂಡ ನಿಮ್ಗೆ 2 ಅಂಕಕ್ಕೆ ಬರುತ್ತೆ. ವೇದ ಕಾಲದಲ್ಲಿ ರಾಜನಿಗೆ ಸಹಾಯ ಮಾಡುವ 2 ರಾಜಕೀಯ ಸಂಸ್ಥೆಗಳು ಅಂತಂದ್ರೆ ಸಭಾ ಮತ್ತು ಸಮಿತಿ. ಇವುಗಳನ್ನ ಈ ವೇದ ಕಾಲದಲ್ಲಿ ಪ್ರಜಾ ರಾಜ್ಯದ ಅವಳಿ ಮಕ್ಕಳು ಅಂತ ಕರಿತಿರಂತ ಒಂದೆರಡು. ಅಂದ್ರೆ ಇವೆರಡು ಅವಶ್ಯವಾಗಿ ಬೇಕಾಗಿತ್ತು ರಾಜನಿಗೆ. ಸಭಾ ಮತ್ತು ಸಮಿತಿ ಇವೆರಡೂ ರಾಜ ದಕ್ಷವಾಗಿ ಅಧಿಕಾರ ಮಾಡಬೇಕಾದ್ರೆ ಇವೆರಡರ ಸಹಾಯವನ್ನು ಪಡೆದಿದ್ದ ರಾಜ ಇವರೇ ಇಲ್ಲಿದ್ರು ಅಂತ. ಹಾಗಾದ್ರೆ ಸಭಾ ಅಂದ್ರೆ ಏನು? ಸಭಾ ಅಂದ್ರೆ ಇಲ್ಲಿ ಮುಖ್ಯವಾಗಿ ಸಭಾ ಅಂತಂದ್ರೆ ಇದು ಹಿರಿಯರ ಗುಂಪು ಅಂತ. ಸಮಿತಿ ಅಂದ್ರೆ ಸಾಮಾನ್ಯ ಜನರ ಗುಂಪು. ನಾವೀಗ ಮಾಡಿದ್ದೆ ನೋಡ್ರಿ, ರಾಜಕೀಯ ವ್ಯವಸ್ಥೆಯಲ್ಲಿ ಶಾಸನ ಸಭೆಯ 2 ಮನೆಗಳು ಅಂತ ಕರಿತೀವಿ ನಾವು. ಮೇಲ್ಮನೆ ಕೆಳಮನೆ ಅಂತೀವಿ ನೋಡ್ರಿ ನಾವು. ಈಗ ಸಂಸತ್ ಅಂತ ಬಂದಾಗ ನಮ್ಮ ದೇಶದ 2 ಮನೆಗಳು ಅಂತಂದಾಗ 2 ಯಾವುವು? ಮೇಲ್ಮನೆ ಕೆಳಮನೆ. ಮೇಲ್ಮನೆ ಯಾವುದು? ರಾಜ್ಯಸಭೆ. ಕೆಳಮನೆ ಯಾವುದು? ಲೋಕಸಭೆ. ಹಾಗೆ ರಾಜ್ಯಕ್ಕೆ ಬಂದಾಗ ಮೇಲ್ಮನೆ ಯಾವುದು? ವಿಧಾನ ಪರಿಷತ್. ಕೆಳಮನೆ ಯಾವುದು? ವಿಧಾನಸಭೆ. ಹಾಗೆ ಸಭಾ ಮತ್ತು ಸಮಿತಿಗಳು ಹಿರಿಯರ ಸಭೆ, ಸಾಮಾನ್ಯರ ಸಭೆ. ಈ ತರವಾಗಿ ಇವೆರಡೂ ರಾಜನಿಗೆ ಸಂಪೂರ್ಣವಾಗಿ ಆಡಳಿತ, ಸೈನಿಕ, ಆರ್ಥಿಕ, ನ್ಯಾಯಾಂಗ ಎಲ್ಲ ರಂಗದಲ್ಲಿ ಇವೆರಡೂ ಸಹಾಯ ಮಾಡ್ತಿದ್ವು ರಾಜನಿಗೆ. ಈ ತರವಾಗಿ ರಾಜಕೀಯ ಸ್ಥಿತಿ ಇತ್ತು ವೇದ ಕಾಲದಲ್ಲಿ. ಈ ಒಂದು ಸಂಸ್ಥೆಯ ಸಹಾಯವನ್ನು ಪಡ್ಕೊಂಡು ರಾಜನ್ನ ಅಧಿಕಾರ ಮಾಡ್ತಾ ಇದ್ದ ಅಂತಕ್ಕದ್ದು. ನಂತರ ರಾಜ್ಯಗಳು ವಿದ್ಯಾರ್ಥಿಗಳಿಗೆ ಮೊದಲು ರಾಜನ ಒಬ್ಬನೇ ಇದ್ದ. ನಂತರ ಉತ್ತರ ವೇದ ಕಾಲ. ನಾವು ವೇದ ಕಾಲವನ್ನು 2 ಭಾಗ ಮಾಡ್ತೀವಿ: ಪೂರ್ವ ವೇದ ಕಾಲ, ಉತ್ತರ ವೇದ ಕಾಲ. ಪೂರ್ವ ವೇದ ಕಾಲವು ಅತ್ಯಂತ ಸರಳವಾಗಿತ್ತು, ಸುಂದರವಾಗಿತ್ತು ಮತ್ತು ಸಮಾನತೆಯಿಂದ ಕೂಡಿತ್ತು. ಆದರೆ ಉತ್ತರ ವೇದ ಕಾಲದಲ್ಲಿ ರಾಜಕೀಯ ವ್ಯವಸ್ಥೆ, ಸಾಮಾಜಿಕ ವ್ಯವಸ್ಥೆ ಸಂಪೂರ್ಣವಾಗಿ ಹಾಳಾಗಿತ್ತು. ಹಾಗಾದರೆ ಇಲ್ಲಿ ಉತ್ತರ ವೇದ ಕಾಲದಲ್ಲಿ ಜನಗಳು ರಾಜ್ಯಗಳಾದವು. ಈಗ ನಾನು ಕುಟುಂಬಗಳು ನೋಡ್ರಿ. ಕುಟುಂಬಗಳು ಅಂದ್ರೆ ರಾಜನ್, ಇವನು ಪಂಗಡದ ಮುಖ್ಯಸ್ಥ, ಜನಪದ. ಆ ಜನಗಳು ನೋಡ್ರಿ, ಜನಗಳು ಮುಂದ ರಾಜ್ಯಗಳಾಗಿಬಿಟ್ಟು. ಈಗ ನಾವು ನೋಡ್ತೀವಿ ಸಾಮಾನ್ಯವಾಗಿ ಗ್ರಾಮದಲ್ಲಿ ಒಂದು ಮನ್ಯಾಗ ಹೆಂಗ 4-5 ಮನೆ ಹಾಕೋಲ್ಲ ಹಾಗೆ ಆಗ್ತಿದ್ದು. ಅನೇಕ ಜನಗಳು ರಾಜ್ಯಗಳಾಗಿ ಒಡೆದು ಬಿಟ್ಟು. ಯಾವ ರಾಜ್ಯಗಳು? ಉತ್ತರ ವೇದ ಕಾಲದಾಗಿದ್ದು ಕುರು, ಪಾಂಚಾಲ, ಕಾಶಿ, ವಿದರ್ಭ ಅಂತಕ್ಕಂಥ ರಾಜ್ಯಗಳಾದವು. ಮೊದಲು ಒಬ್ಬನೇ ಇದ್ದ ರಾಜನ. ನಂತರ ಜನಗಳು, ಪಂಗಡಗಳು ಅವು ವಿಭಜನೆ ಆದವು. ಅವುಗಳಲ್ಲಿ ಕುರು ಅಂತಕ್ಕಂಥ ಒಂದು ಪಂಗಡ, ಪಾಂಚಾಲ, ಕಾಶಿ, ವಿದರ್ಭ ಹೀಗೆ ಅನೇಕ ರಾಜ್ಯಗಳಾದವು. ಹಾಗೆ ಆ ಒಂದು ಪಂಗಡದ ಮುಖ್ಯಸ್ಥ ತನ್ನದಾದಂಥ ಅನೇಕ ಹೆಸರು ಇಟ್ಟುಕೊಂಡ. ಅಲ್ಲಿಯ ಆ ಒಂದು ರಾಜ್ಯದ ಮುಖ್ಯಸ್ಥ ಆ ಒಂದು ಅನೇಕ ಕಾಶಿ, ಕುರು, ಪಾಂಚಾಲ ಅಂತೇನ ವಿಭಜನೆ ಆದವಲ್ಲ, ಅಲ್ಲಿ ಆ ಒಂದು ರಾಜ್ಯಕ್ಕೆ ಒಬ್ಬ ರಾಜ ಉಟ್ಕೊಂಡ. ಅವನು ತನ್ನ ಒಂದು ಉಳಿವಿಗಾಗಿ, ತನ್ನ ಒಂದು ರಾಜ್ಯದ ವಿಸ್ತರಣೆಗಾಗಿ ಒಂದೊಂದು ಹೆಸರು ಇಟ್ಕೊಂಡ. ಏನಾಗಲ್ಲ, ಆ ರಾಜರು ತಮ್ಮನ್ನ ರಾಜ ಎಂದು ಮಹಾರಾಜ, ರಾಜ, ಮಹಾರಾಜ, ಏಕರಾಟ, ವಿರಾಟ, ಸಾಮ್ರಾಟ, ಚಕ್ರವರ್ತಿ, ಸ್ವರಾಟ, ಭೋಜ ಹೀಗೆ ತಮ್ಮನ್ನ ಕರೆದುಕೊಂಡರು. ಅವರು ತಮಗೆ ತಾವೇ ಬಿರುದನ್ನು ಹಾಕಿಕೊಂಡು ಕರೆದುಕೊಂಡರು ಅವರು. ಆ ರಾಜರು ವಿದ್ಯಾರ್ಥಿಗಳೇ
ಈ ತರವಾಗಿ ಅನೇಕ ಜನಗಳು ರಾಜ್ಯಗಳಾದವು. ಆ ರಾಜ್ಯದ ರಾಜ ಅನೇಕ ಬಿರುದನ್ನು ಪಡ್ಕೊಂಡ. ಈ ತರವಾಗಿ ಉತ್ತರವೇದ ಕಾಲದಲ್ಲಿ ಅನೇಕ ರಾಜ್ಯಗಳಾದವು. ಅವರವರ ಮಧ್ಯೆ ಕಚ್ಚಾಟ, ಯುದ್ಧಗಳು ಶುರುವಾದವು ಉತ್ತರವೇದ ಕಾಲದಲ್ಲಿ. ಹೀಗೆ ರಾಜಕೀಯ ವ್ಯವಸ್ಥೆ ಶುರುವಾಯಿತು, ರಾಜ್ಯಗಳು ಆರಂಭವಾಗಲಿಲ್ಲ ಅಂತಕ್ಕದ್ದು. ನಂತರ ಸೈನಿಕ ವ್ಯವಸ್ಥೆ, ಮಿಲಿಟರಿ ಸಿಸ್ಟಮ್ ಹೆಂಗಿತ್ತಿಲ್ಲಿ. ರಾಜರು ಅದೇ ಕುರು, ಪಾಂಚಾಲ, ಕಾಶಿ, ವಿದರ್ಭ ಈ ರಾಜರು ತಮ್ಮ ರಕ್ಷಣೆಗೋಸ್ಕರ ಒಂದು ಸೈನ್ಯವನ್ನು ಇಟ್ಟುಕೊಂಡರು. ಆ ಸೈನ್ಯದಲ್ಲಿ ಕಾಲ್ದಳ, ಗಜಪಡೆ, ಅಶ್ವಪಡೆ, ನೌಕಾದಳ ಇದ್ದವು. ಯುದ್ಧದಲ್ಲಿ ಯುದ್ಧ ಮಾಡಲಿಕ್ಕೆ ಬಿಲ್ಲು, ಬಾಣ, ಖಡ್ಗ, ಗದೆ, ಹಾಗೆ ತಮ್ಮ ರಕ್ಷಣೆಗಾಗಿ ಶಿರಸ್ತ್ರಾಣ ಮತ್ತು ಕವಚವನ್ನು ಬಳಸ್ತಾ ಇದ್ರು. ಹಾಗೆ ಯುದ್ಧದಲ್ಲಿ ಗೆಲ್ಲಬೇಕಲ್ಲ, ಯುದ್ಧದಲ್ಲಿ ಗೆಲ್ಲಲು ಯುದ್ಧದಲ್ಲಿ ಅವರು ಜಯಿಸಲು ಒಮ್ಮೊಮ್ಮೆ ಕೆಲವು ಸಲ ಮೋಸದ ಮಾರ್ಗವನ್ನು ಹಿಡಿತಾ ಇದ್ರು ವಿದ್ಯಾರ್ಥಿಗಳೇ. ಇದು ಸೈನಿಕ ವ್ಯವಸ್ಥೆ. ಈ ತರವಾಗಿ ವೇದ ಕಾಲದ ರಾಜಕೀಯ ಸ್ಥಿತಿ ಬಗ್ಗೆ ಬರೆಯಿರಿ ಅಂತಂದಾಗ ನೀವು ರಾಜನ್, ಮಂತ್ರಿಮಂಡಲ, ಸಭಾ ಮತ್ತು ಸಮಿತಿ, ರಾಜ್ಯಗಳು, ಸೈನ್ಯ ಪದ್ಧತಿ. ನೀವು ಇನ್ನೊಂದು ಬರಿಬಹುದು, ನ್ಯಾಯಾಂಗ ಪದ್ಧತಿ ಬಗ್ಗೆ ಬರಿಬಹುದು. ಇಲ್ಲಿ ರಾಜನೇ ಸುಪ್ರೀಂ ಕೋರ್ಟ್, ಅವನ ಆಜ್ಞೆಯೇ ಕೊನೆಯ ಆಜ್ಞೆ ಆಗಿತ್ತು. ಇವನಿಗೆ ಸಹಾಯ ಮಾಡಲಿಕ್ಕೆ ಪುರೋಹಿತರು, ಸೇನಾನಿ, ಗ್ರಾಮೀಣಿ ಇದ್ದರು. ನೋಡಿ, ನ್ಯಾಯ ವ್ಯವಸ್ಥೆ, ಜುಡಿಷಿಯಲ್ ಸಿಸ್ಟಮ್. ಇಲ್ಲಿ ಅಪರಾಧಿ ಮತ್ತು ನಿರಪರಾಧಿ ಎಂದು ನಿರ್ಣಯಿಸಲು, ಒಬ್ಬ ವ್ಯಕ್ತಿ ಅಪರಾಧಿನೋ ನಿರಪರಾಧಿನೋ ಅಂತ ಅದನ್ನು ನಿರ್ಣಯಿಸಲು ಇಲ್ಲಿ ಸತ್ವ ಪರೀಕ್ಷೆ ಮಾಡ್ತಾ ಇದ್ರು. ಇತ್ತು ಅವಾಗ, ವೇದ ಕಾಲದಲ್ಲಿ ಇತ್ತು. ಈಗೆಲ್ಲ ಮಾಡಕ್ ಹೋಗ್ಬೇಡ್ರಿ, ಮಾಡಕ್ಕಾಗಲ್ಲ. ವೇದ ಕಾಲದಲ್ಲಿ ಅಪರಾಧಿನೋ ಅಥವಾ ನಿರಪರಾಧಿನೋ ಅಂತಕ್ಕದ್ದನ್ನು ನಾವು ಅವರು ನಿರ್ಣಯ ಮಾಡಲಿಕ್ಕೆ ಸತ್ವ ಪರೀಕ್ಷೆ ಮಾಡ್ತಾ ಇದ್ರು. ಅಂದ್ರೆ ಹಾವಿನ ಮಧ್ಯೆ ಬಿಡುವುದಾಗ್ಲಿ, ಚೇಳಿನ ಮಧ್ಯೆ ಬಿಡುವುದಾಗ್ಲಿ, ಬೆಂಕಿ ಒಳಗೆ ಅವ್ರನ್ನ ನಿಲ್ಲಿಸೋದಾಗ್ಲಿ ಮಾಡ್ತಾ ಇದ್ರು. ಅವಾಗ ಏನಾಗಿಲ್ಲ ಅಂದ್ರೆ ಅವ ನಿರಪರಾಧಿ. ಸೀತೆ ಅವಳು ಒಬ್ಳು ಪತಿವ್ರತೆ ಅನ್ನೋದನ್ನು ಕಂಡುಕೊಳ್ಳಿಕ್ಕೆ ರಾಮಯ್ಯ ಮಾಡಿದ, ಬೆಂಕಿ ನಿಲ್ಲಿಸಿದ, ಅವಳು ಸುಳ್ಳಿಲ್ಲ, ನಿರಪರಾಧಿ ಅಂತ. ಈ ತರವಾಗಿ ನ್ಯಾಯ ವ್ಯವಸ್ಥೆ ಅನ್ನೋ ಪಾಯಿಂಟ್ಸ್ ಅನ್ನು ಹಾಕಬಹುದು ವಿದ್ಯಾರ್ಥಿಗಳೇ. ಈಗ ಎರಡನೇದಾಗಿ ಸಾಮಾಜಿಕ ಸ್ಥಿತಿ, ಸೋಷಿಯಲ್ ಕಂಡೀಷನ್. ವೇದ ಕಾಲದ ಸಾಮಾಜಿಕ ಸ್ಥಿತಿ ಬಗ್ಗೆ ಬರೆಯಿರಿ ಅಂತ ಕೇಳಿದಾಗ ಅವಿಭಕ್ತ ಕುಟುಂಬ ಪದ್ಧತಿ, ಸ್ತ್ರೀಯರ ಸ್ಥಾನಮಾನ, 4 ವರ್ಣಗಳು, 4 ಆಶ್ರಮಗಳು, ಆಹಾರ ಪದ್ಧತಿ, ಉಡುಗೆ ತೊಡುಗೆ, ಮನೋರಂಜನೆಗಳು. ಹಾಗಾದ್ರೆ ಇದನ್ನು ಕೂಡ ಒಂದೊಂದಾಗಿ ನಾವು ತಿಳ್ಕೊಂಡಾಗ ಇಲ್ಲಿ ಆರ್ಯ ಎಂದರೆ ಒಡೆಯ, ಕುಲೀನ, ಕೃಷಿಕ ಎಂದು ಅರ್ಥ. ವೇದ ಎಂದರೆ ಜ್ಞಾನ ಎಂದು ಅರ್ಥ. ಹಾಗಾದ್ರೆ ಇಲ್ಲಿ ಸಾಮಾಜಿಕ ಪದ್ಧತಿಯಲ್ಲಿ ಫಸ್ಟ್ ಒನ್ ಕುಟುಂಬ ಪದ್ಧತಿ ಹೇಗಿತ್ತು? ವೇದ ಕಾಲದಲ್ಲಿ ಅವಿಭಕ್ತ ಕುಟುಂಬ ಪದ್ಧತಿ ಇತ್ತು. ಕುಟುಂಬದ ಮುಖ್ಯಸ್ಥನನ್ನು ಕುಲಪತಿ, ಗೃಹಪತಿ ಎಂದು ಕರೀತಾ ಇದ್ರು. ಜಾಯಿಂಟ್ ಫ್ಯಾಮಿಲಿ ಸಿಸ್ಟಮ್ ಇತ್ತು. ಇಲ್ಲಿ ದ ಹೆಡ್ ಆಫ್ ದ ಫ್ಯಾಮಿಲಿ ಕಾಲ್ಡ್ ಕುಲಪತಿ, ಗೃಹಪತಿ. ನಿಮಗೆ ಪ್ರಶ್ನೆ ಬರ್ಬೋದು, ವೇದ ಕಾಲದಲ್ಲಿ ಕುಟುಂಬದ ಮುಖ್ಯಸ್ಥನನ್ನು ಕುಲಪತಿ ಅಥವಾ ಗೃಹಪತಿ ಎಂದು ಕರೀತಾ ಇದ್ರು. ಹಾಗೆ ವೇದ ಕಾಲದಲ್ಲಿ ಬಹುಪತ್ನಿತ್ವ ಇತ್ತು, ವಿಧವಾ ಪುನರ್ವಿವಾಹ ಪದ್ಧತಿಗಳು ಇದ್ದವು ಅಂತಕ್ಕದ್ದು. ಮುಖ್ಯವಾಗಿ ವೇದ ಕಾಲದಲ್ಲಿ ಪಿತೃಪ್ರಧಾನ ವ್ಯವಸ್ಥೆ ಇತ್ತು. ಪಿತೃಪ್ರಧಾನ, ಗಂಡು ಮಕ್ಕಳಿಗೆ ಹೆಚ್ಚಿನ ಆದ್ಯತೆ ಇತ್ತು ಅಂತ ಹೇಳ್ತಾರೆ. ವೇದ ಕಾಲದಲ್ಲಿ
ತಂದೆಯ ಆಸ್ತಿಯನ್ನು ಗಂಡು ಮಕ್ಕಳು ಮಾತ್ರ ಅದನ್ನ ಪಡಿತಾ ಇದ್ರು. ಕುಟುಂಬ ಪದ್ಧತಿ. ನಂತರ ಸ್ತ್ರೀಯರ ಮಹಿಳೆಯ ಸ್ಥಾನಮಾನ. ಹೇಳಿದ್ರೆ ನಮಗೆ ವೇದ ಕಾಲವನ್ನು ಎರಡು ಭಾಗ ಮಾಡ್ತೀವಿ ನಾವು. ಪೂರ್ವ ವೇದ ಕಾಲ, ಉತ್ತರ ವೇದ ಕಾಲ. ಪೂರ್ವ ವೇದ ಕಾಲ ಅಂತಂದ್ರೆ ಅದು ಮಹಿಳೆಯ ಸ್ಥಾನಮಾನ ಉನ್ನತವಾಗಿತ್ತು, ಉತ್ತಮವಾಗಿತ್ತು. ಇಲ್ಲಿ ಮಹಿಳೆಯು ತಂದೆಯ ಆಸ್ತಿಯಲ್ಲಿ ಪಾಲು ಪಡಿತಾ ಇದ್ದು, ಉತ್ತಮ ಶಿಕ್ಷಣವನ್ನೂ ಪಡಿತಾ ಇದ್ದು. ಉದಾಹರಣೆಯಾಗಿ ಪೂರ್ವ ವೇದ ಕಾಲದಲ್ಲಿ ಅನೇಕ ಮಹಿಳೆಯರು, ವೇದ ಕಾಲದಾಗ ಅನೇಕ ಮಹಿಳೆಯರು ಪುಸ್ತಕವನ್ನು ಬರೆದಿದ್ದಾರೆ. ಅನೇಕ ಮಹಿಳೆಯರು ವಿದ್ವಾಂಸರಾಗಿದ್ರು. ಯಾರ್ಯಾರಂಗಾರ ಮುಖ್ಯವಾಗಿ ಅಂದ್ರೆ ವಿಶ್ವವರ, ಘೋಷ, ಅಪಲ, ಗಾರ್ಗಿ, ಮೈತ್ರೇಯಿ. ನಿಮಗೆ ಇಲ್ಲಿ ಒಂದು ಪ್ರಶ್ನೆ ಬರ್ತದೆ ಹೇಳಂಗದ್ದು. ವೇದ ಕಾಲದ ಯಾರಾದರೂ ಇಬ್ಬರು ಮಹಿಳಾ ವಿದ್ವಾಂಸರನ್ನು ಹೆಸರಿಸಿ. ಗಾರ್ಗಿ, ವಿಶ್ವವರ, ಮೈತ್ರೇಯಿ ಬರಿಬಂದು. ವೇದ ಕಾಲದ ಇಬ್ಬರು ವಿದ್ವಾಂಸರು, ಮಹಿಳಾ ವಿದ್ವಾಂಸರು. ಇವರು ಉತ್ತಮ ಶಿಕ್ಷಣವನ್ನು ಪಡಿತಾ ಇದ್ರು ಮತ್ತು ಸಾಹಿತ್ಯವನ್ನು, ಪುಸ್ತಕವನ್ನು ಬರಿತಾ ಇದ್ರು. ಹಾಗೆ ಮಗುವನ್ನು 5 ವರ್ಷ ಆದಮೇಲೆ ಗುರುವಿನ ಬಳಿ ಕಳಿಸಲು, ಗುರುಕುಲ ಇತ್ತವಾಗ, ಗುರುವಿನ ಬಳಿ ಕಳಿಸಲು ಉಪನಯನ ಎಂಬ ಕಾರ್ಯಕ್ರಮ ಮಾಡಿ, ಉಪನಯನ ಎಂಬ ಕಾರ್ಯಕ್ರಮವನ್ನು ಮಾಡಿ, ಉಪನಯನ ಎಂಬ ಕಾರ್ಯಕ್ರಮವನ್ನು ಮಾಡಿ ಆ ಮಗುವನ್ನು ಗುರುವಿನ ಬಳಿ ಕಳಿಸ್ತಾ ಇದ್ರು. ಆ ಮಗು ಅಲ್ಲಿ ಎಲ್ಲ ವಿದ್ಯೆಯನ್ನು ಕಲಿತು ಆ ಮಗು ಬರ್ತಾ ಇತ್ತು ಅಂತಕ್ಕಂಥ ಉಪನಯನ ಕಾರ್ಯಕ್ರಮ. ಈ ತರವಾಗಿ ವೇದ ಕಾಲದಲ್ಲಿ ಮಹಿಳೆಯ ಸ್ಥಾನಮಾನ ಉತ್ತಮವಾಗಿತ್ತು. ಆದರೆ ಉತ್ತರ ವೇದ ಕಾಲ ಬಂತಲ್ಲ, ಅವಾಗ ಬಹುಪತ್ನಿತ್ವ, ಸತಿ ಪದ್ಧತಿ, ವರದಕ್ಷಿಣೆ ಇವೆಲ್ಲ ಬಂದಮೇಲೆ ಮಹಿಳೆಯ ಸ್ಥಾನಮಾನ ಕುಸಿಯಿತು. ಅಲ್ಲಿ ಅನುಲೋಮ ವಿವಾಹ, ವಿಲೋಮ ವಿವಾಹ ಇದ್ವು. ಅವಾಗೆಲ್ಲ 8 ಬಗೆಯ ವಿವಾಹ ಇದ್ವು. ಇವೆಲ್ಲಗಳಿಂದ ಮಹಿಳೆಯ ಸ್ಥಾನಮಾನ ಕುಸಿಯಿತು ಅಂತ ಹೇಳ್ತಾರೆ. ಒಟ್ಟಿನಲ್ಲಿ ವೇದ ಕಾಲದ ಮಹಿಳೆಯು ಉತ್ತಮ ಶಿಕ್ಷಣವನ್ನು ಪಡಿತಾ ಇದ್ದು ಮತ್ತು ವಿದ್ವಾಂಸಿಯಾಗಿದ್ದಳು, ಅನೇಕ ಪುಸ್ತಕವನ್ನು ಬರಿತಾ ಇದ್ದು ಅಂತಕ್ಕದ್ದು. ಈ ತರವಾಗಿ ಮಹಿಳೆಯ ಸ್ಥಾನಮಾನ ಪೂರ್ವ ವೇದ ಕಾಲದಲ್ಲಿ ಉತ್ತಮವಾಗಿದ್ದು, ನಂತರ ವೇದ ಕಾಲದಲ್ಲಿ ಮಹಿಳೆಯ ಸ್ಥಾನಮಾನ ಕುಸಿಯಿತು ಅಂತಕ್ಕದ್ದು. ನಂತರ 4 ವರ್ಣಗಳು ಬಹಳ ಈಸಿ. ವೇದ ಕಾಲದಲ್ಲಿ 4 ವರ್ಣಗಳು ಬಂದವು, 4 ಜಾತಿಗಳು. 4 ಸಮಾಜದಲ್ಲಿ 4 ವರ್ಣಗಳು ಬಂದವು. 4 ವರ್ಣಾಸ್ ಯಾವ? ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ವಿದ್ಯಾರ್ಥಿಗಳೇ, 2 ಅಂಕದ ಪ್ರಶ್ನೆ ಕೇಳ್ತಾರೆ ನಮಗೆ. ವೇದ ಕಾಲದ ಯಾವುದಾದರೂ 2 ವರ್ಣಗಳನ್ನು ಹೆಸರಿಸಿ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ. ನಂತರ 4 ಆಶ್ರಮಗಳು. ಹಾಗೆ 4 ಆಶ್ರಮಾಸ್ ಇದ್ದು. ಅಂದ್ರೆ ಯಾವ 4 ಆಶ್ರಮಗಳು? ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸಿ. ಇದು ನೀವು ಕೇಳಬಹುದು ಪ್ರಶ್ನೆ. ಆಶ್ರಮಗಳನ್ನು ಕೇಳಬಹುದು. ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸಿ. ಇವು ನೋಡ್ರಿ ವೇದ ಕಾಲದ ಸಮಾಜದ 4 ಆಶ್ರಮಗಳು. ಹಾಗೆ ಆಹಾರ ಪದ್ಧತಿ ಹೇಗಿತ್ತು? ನೀವು ಸಿಂಧು ನಾಗರಿಕತೆಯಲ್ಲಿ ಓದಿರಲ್ಲ ಆಹಾರ ಪದ್ಧತಿ. ಸಸ್ಯಾಹಾರಿಗಳು ಆಗಿದ್ದರು, ಮಾಂಸಾಹಾರಿಗಳು ಆಗಿದ್ದರು ಅನ್ನೋದು ನೀವು ಇಲ್ಲೇ ಬರಿಬೇಕು. ಗೋಧಿ, ಹಕ್ಕಿ, ಬಾರ್ಲಿ, ತರಕಾರಿ, ಹಣ್ಣುಗಳು, ಹಾಲು, ಹೈನು, ಹಾಗೆ ಮೀನು, ಮಾಂಸ ಇದನ್ನ ಸೇವಿಸ್ತಾ ಇದ್ರು. ಹಾಗೆ
ವೇದ ಕಾಲದಲ್ಲಿ ಹಬ್ಬದ ದಿನದಲ್ಲಿ, ಜಾತ್ರೆಯ ದಿನದಲ್ಲಿ ಸೋಮ ಮತ್ತು ಸುರ ಎಂಬ ಮಾದಕ ವಸ್ತುವನ್ನು ಪೇಯ ಅಂತಲ್ಲ ಸೇವಿಸ್ತಾ ಇದ್ರು. ವೇದ ಕಾಲದ ಜನರು ಹಬ್ಬದ ದಿನದಲ್ಲಿ, ಜಾತ್ರೆಯ ದಿನದಲ್ಲಿ ಸೋಮ ಮತ್ತು ಸುರ ಎಂಬ ಮಾದಕ ಪೇಯ ಅದನ್ನು ಅವರು ಸೇವಿಸ್ತಾ ಇದ್ರು. ಇದು ಅವರ ಆಹಾರ ಪದ್ಧತಿ. ಹಾಗೆ ಉಡುಗೆ ತೊಡಿಗೆ, ವೇದ ಕಾಲದ ಜನರು ಆರ್ಯರು ಹತ್ತಿ ಮತ್ತು ಉಣ್ಣೆಯ ಬಟ್ಟೆಯನ್ನು ಧರಿಸ್ತಾ ಇದ್ರು. ಆದಿ ವಸ್ತ್ರ ನಿವಿ ಅಂತ ಕರೀತಾರೆ. ಆದಿ ವಸ್ತ್ರ ನಿವಿ ಅಂದ್ರೆ ಮೇಲಂಗಿ, ಹೊರ ಉಡುಪು, ಒಳ ಉಡುಪು ಅಂತ ಹೆಸರು. ಈ ತರವಾಗಿ ಹಾಗೆ ಅವರು ಸ್ತ್ರೀಯರು ಮತ್ತು ಪುರುಷರು ಸೌಂದರ್ಯ ಪ್ರಿಯರಾಗಿದ್ದರು, ಆಭರಣ ಪ್ರಿಯರಾಗಿದ್ದರು. ಬೆಳ್ಳಿ, ಚಿನ್ನ ಇವುಗಳಿಂದ ಮಾಡಿದಂಥ ಆಭರಣವನ್ನು ಅವರು ಧರಿಸ್ತಾ ಇದ್ದರು. ಮುಖ್ಯವಾಗಿ ಕಂಠಹಾರ, ಕಿವಿಯೋಲೆ, ಉಂಗುರ, ಕೈ ಕಡಗ, ಬಳೆ, ತೋಳುಬಂದಿ ಇವನ್ನ ಅವರು ಧರಿಸ್ತಾ ಇದ್ರು. ತೋಳಬಂದಿ ಅಂತ ಇಲ್ಲಿ ಬೆಳ್ಳಿ ಮತ್ತು ಬಂಗಾರದಿಂದ ಮಾಡಿದಂಥ ಆಭರಣವನ್ನು ಅವರು ಧರಿಸ್ತಾ ಇದ್ರು. ಅಂದ್ರೆ ವೇದ ಕಾಲದ ಸ್ತ್ರೀಯರು ಸೌಂದರ್ಯ ಪ್ರಿಯರಾಗಿದ್ದರು, ಆಭರಣ ಪ್ರಿಯರು ಆಗಿದ್ದರು. ಹಾಗೆ ಸ್ತ್ರೀಯರು ವಿವಿಧ ಬಗೆಯ ಜಡೆಗಳನ್ನು ಎಣಿತಾ ಇದ್ರು. ವಿವಿಧ ಬಗೆಯ ಜಡೆಗಳು ಇವತ್ತಿಗೂ ಇದ್ದಾವೆ. ವಿವಿಧ ಬಗೆಯ ಜಡೆಗಳನ್ನು ನಮ್ಮ ಹೆಣ್ಮಕ್ಕಳು ಹಾಕ್ತಾರೆ ಇರಲಿ. ಹಾಗೆ ನಂತರ ಮನೋರಂಜನೆಗಳು, ನೀವು ಸಿಂಧೂ ನಾಗರಿಕತೆ ಏನಿದೆಯಲ್ಲ ಅದನ್ನ ಇಲ್ಲಿ ಬರಿಬಹುದು. ಮನೋರಂಜನೆಗಳು, ವೇದ ಕಾಲದ ಜನರಿಗೆ ಹೊರಾಂಗಣ ಆಟ, ಒಳಾಂಗಣ ಆಟದ ಬಗ್ಗೆ ಗೊತ್ತಿತ್ತು. ಇವರಿಗೆ ಜೂಜಾಡುವುದು, ರಥ ಓಡಿಸುವ ಸ್ಪರ್ಧೆ, ಕುದುರೆ ಓಡಿಸುವ ಸ್ಪರ್ಧೆ, ಸಂಗೀತ, ನೃತ್ಯ ಇವುಗಳ ಬಗ್ಗೆ ಗೊತ್ತಿತ್ತು. ಇವು ಅವರ ಮನೋರಂಜನೆಗಳು. ಹಾಗೆ ವಾದ್ಯಗಳು ಅಂತ ಬಂದಾಗ ಸಂಗೀತ ವಾದ್ಯಗಳು, ನಗಾರಿ, ವೀಣೆ, ಕೊಳಲು ಇವನ್ನ ಅವರು ಬಳಕೆ ಮಾಡ್ತಾ ಇದ್ರು. ಇವು ಸಂಗೀತ ವಾದ್ಯಗಳಾಗಿದ್ದವು. ಅಂದರೆ ವೇದ ಕಾಲದ ಜನರ ಸಾಮಾಜಿಕ ಸ್ಥಿತಿಯಲ್ಲಿ ಬರ್ತಕ್ಕಂಥ 7ನೇ ಪಾಯಿಂಟ್ಸು ಮನೋರಂಜನೆಗಳು. ಅಂದ್ರೆ ಇವರಿಗೆ ಹೊರಾಂಗಣ ಆಟ, ಒಳಾಂಗಣ ಆಟ ಗೊತ್ತಿತ್ತು ವಿದ್ಯಾರ್ಥಿಗಳೇ. ಈ ತರವಾಗಿ ವೇದ ಕಾಲ, ಆರ್ಯರ ಕಾಲದ ಲಕ್ಷಣಗಳಲ್ಲಿ ನಾವು ಎರಡು ನೋಡ್ತೀವಿ ಇವತ್ತು. ರಾಜಕೀಯ ಸ್ಥಿತಿ, ಸಾಮಾಜಿಕ ಸ್ಥಿತಿ. ಅದ್ರಾಗ 5 ಅಂಕದ ಪ್ರಶ್ನೆ, 5 ಅಂಕ ಕೇಳಿದಾಗ ಹೇಗೆ ಬರಿಬೇಕು? ನಾವು ಪಾಯಿಂಟ್ಸ್ ಅನ್ನು ಬರಿಬೇಕು. ಅವಾಗ ನಿಮಗೆ ಎಕ್ಸ್ಪ್ಲೇನ್ ಮಾಡಕ್ಕೆ ಈಸಿ ಆಗುತ್ತೆ ವಿದ್ಯಾರ್ಥಿಗಳು. ಓಕೆ, ನೆಕ್ಸ್ಟ್ ಪೀರಿಯಡ್ ಮತ್ತೆ ಅದನ್ನು ನಾವು ಇದೇ ಒಂದು ಚಾಪ್ಟರ್ನ ಮುಂದುವರ್ಸೋಣ. ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆಲ್ಲ ಧನ್ಯವಾದಗಳು.